ರೈತ ಮಿತ್ರ ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಸ್ವರಾಜ್ 834 XM ಗಾಡಿನ ಮಾರಾಟಕ್ಕೆ ತಂದಿದ್ದೇನೆ. ಗಾಡಿ ಬಗ್ಗೆ ಪೂರ್ತಿ ಮಾಹಿತಿ ಕೊಡ್ತೀನಿ, ಓನರ್ ನಂಬರ್ ಕೂಡ ಕೊಡ್ತೀನಿ. ದಯವಿಟ್ಟು ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸ್ಕ್ರೀನ್ ಮೇಲೆ ಇರೋದು ಕನ್ಫ್ಯೂಸ್ ಆಗಬೇಡಿ, ಗಾಡಿ ಓನರ್ದಲ್ಲ, ಯೂಟ್ಯೂಬರ್ ನಂಬರ್ ಇದು. ಈ ನಂಬರ್ ಯಾಕಂದ್ರೆ ನಿಮ್ದು ಕೂಡ ಸೆಕೆಂಡ್ ಹ್ಯಾಂಡಲ್ ಗಾಡಿ ಮಾರಾಟಕ್ಕಿದ್ರೆ ಮಾತ್ರ ಈ ನಂಬರ್ಗೆ ವಾಟ್ಸಪ್ಗೆ ಫೋಟೋಸ್ ಕಳಿಸ್ಕೊಡಿ. ನೀವೇನು ವಿಡಿಯೋನ ನೋಡ್ತಿದ್ರ ಇದೇ ತರ ನಿಮ್ಮ ವಾಹನದ ವಿಡಿಯೋ ಕೂಡ ಮಾರಾಟಕ್ಕೆ ವಿಡಿಯೋನ ಅಪ್ಲೋಡ್ ಮಾಡಿ ಕೊಡುತ್ತೇನೆ. ಬನ್ನಿ ಇನ್ನು ಗಾಡಿ ಬಗ್ಗೆ ನೋಡಿದ್ರೆ ಸ್ವರಾಜ್ 834 XM ಗಾಡಿ 35 HP ಗಾಡಿ. ಇದು ಮಾಡಲ್ ಬಂದು 2015 ಗಾಡಿ ಮಾಡಲು 2015 ಇದೆ. ಓನರು ಮೂರನೇ ಓನರ್ ಇದ್ದಾರೆ ಗಾಡಿಗೆ ಈಗ ಪ್ರೆಸೆಂಟ್ ಮೂರನೇ ಓನರು. ನೀವು ತಗೊಂಡ್ರೆ ನಾಲ್ಕನೇ ಓನರು. ಗಾಡಿಗೆ ಡೀಲರ್ಗಳು ಏಜೆಂಟ್ಗಳು ಯಾರು ಇಲ್ಲ, ರೈತರ ಹತ್ರನೇ ನೀವು ಈ ಗಾಡಿನ ಖರೀದಿ ಮಾಡ್ಬೋದು. 2015 ಮಾಡಲು ಮೂರನೇ ಓನರು. ಗಾಡಿ ಪವರ್ ಸ್ಟೇರಿಂಗ್ ಇಲ್ಲ, ನಾರ್ಮಲ್ ಸ್ಟೇರಿಂಗ್ ಗಾಡಿಗೆ ಮ್ಯಾನ್ಯುವಲ್ ಸ್ಟೇರಿಂಗು ಮತ್ತೆ ಆಯಿಲ್ ಬ್ರೇಕ್ ಇರುವಂತ ಗಾಡಿ ಇದು. ಇನ್ನು ಟೈರ್ಗಳು ಬಂದು ಗಾಡಿಗೆ ಫ್ರಂಟ್ ಬ್ಯಾಕು ನಾಲ್ಕು ಕೂಡ ಕೇಸಿಂಗ್ ಟೈರ್ಸ್ ಗಾಡಿಗೆ ಇದಾವೆ. ಯಾವುದೂ ರಿಮೋಡ್ ಇಲ್ಲ, ನಾಲ್ಕು ಕೂಡ ಕೇಸಿಂಗ್ ಇದಾವೆ. ಕೇವಲ ಇಂಜಿನ್ ಮಾತ್ರ ಮಾರಾಟಕ್ಕಿದೆ. ಇದ್ರ ಜೋಡಿ ಯಾವುದೇ ಸಾಮಾನುಗಳು ಸಿಗ್ತಾ ಇಲ್ಲ, ಜಸ್ಟ್ ಟ್ರ್ಯಾಕ್ಟರ್ ಮಾತ್ರನೇ ಮಾರಾಟಕ್ಕಿರೋದು. ಅಂಡ್ ಗಾಡಿ ಡಾಕ್ಯುಮೆಂಟ್ಸ್ ವಿಷಯಕ್ಕೆ ಬಂದ್ರೆ ಡಾಕ್ಯುಮೆಂಟ್ಸ್ ಮಾತ್ರ ಯಾವುದೇ ರೀತಿಯ ತೊಂದರೆ ಇಲ್ಲ. ಗಾಡಿಗೆ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ. ಅದ್ರ ಜೊತೆ ಗಾಡಿ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ನಲ್ಲೇ ಇದೆ. ಗಾಡಿ ತಗೊಳ್ಳೋರಿಗೆ ಡಾಕ್ಯುಮೆಂಟ್ಸ್ ತೊಂದರೆ ಇಲ್ಲ. ಈ ಗಾಡಿ ಮಾರಾಟಕ್ಕಿರೋ ಲೊಕೇಶನ್ ಬಂದ್ರೆ ಗದಗ ಜಿಲ್ಲೆಯ ಗಜೇಂದ್ರಗಢದಲ್ಲಿ ಗಾಡಿ ಮಾರಾಟಕ್ಕಿದೆ. ಗದಗ ಜಿಲ್ಲೆ ಗಜೇಂದ್ರಗಢದಲ್ಲೇ ಗಾಡಿ ಮಾರಾಟಕ್ಕಿರೋದು. ಪ್ರೈಸು 3,10,000 ಹೇಳ್ತಾರೆ. ಫೈನಲ್ ಅಲ್ಲ ವೀಕ್ಷಕರೇ, ನೆಗೋಷಿಯಬಲ್ ರೇಟು. ಮಾತಾಡಿದರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಬಟ್ ಪ್ರೆಸೆಂಟ್ ಓನರ್ ಇದಕ್ಕೆ ಹೇಳ್ತಿರೋದು 3,10,000. ಹೆಚ್ಚಿನ ಮಾಹಿತಿಗೆ ಡೈರೆಕ್ಟ್ ಆಗಿನೇ ಓನರ್ ಜೊತೆ ಮಾತಾಡ್ಕೊಂಡ್ರೆ ನಿಮಗೆ ಫೈನಲ್ ರೇಟು ಕನ್ಫರ್ಮ್ ಆಗುತ್ತೆ. ನಿಮಗೆ ಗಾಡಿ ಓನರ್ ನಂಬರ್ ಕೂಡ ಕೊಟ್ಟಿದ್ದೇನೆ. ವಿಡಿಯೋದಲ್ಲಿ ನಂಬರ್ ಇರಲ್ಲ, ವಿಡಿಯೋ ಕೆಳಗಡೆ ಟೈಟಲ್ ನಲ್ಲಿ ನಂಬರ್ ಇದೆ. ಟೈಟಲ್ ಅಂದ್ರೆ ವಿಡಿಯೋ ನೋಡಬೇಕಾದ್ರೆ ವಿಡಿಯೋ ಕೆಳಗಡೆನೆ ನಂಬರ್ ಕಾಣಿಸ್ತಿರುತ್ತೆ. ಒಂದು ವೇಳೆ ವಿಡಿಯೋ ಕೆಳಗಡೆ ಯಾವುದೇ ನಂಬರ್ ಕಾಣಿಸ್ತಿಲ್ಲ ಅಂದ್ರೆ ಬಿಟ್ಟುಬಿಡಿ, ಗಾಡಿ ಮಾರಾಟವಾಗಿರುತ್ತೆ. ಯಾಕಂದ್ರೆ ಗಾಡಿ ಮಾರಾಟವಾದ್ಮೇಲೆ ವಿಡಿಯೋ ಟೈಟಲ್ ನಿಂದ ಓನರ್ ನಂಬರ್ನ ತೆಗೆದಾಕಿರ್ತೇವೆ. ನೋಡಿ, ನಿಮ್ಗೆ ಗಾಡಿ ಇಡಿಸಿದ್ರೆ ಮಾತ್ರ ತಗೊಳ್ಳಿ. ಇಲ್ಲಾಂದ್ರೆ ಬೇರೆ ರೈತರು ತಗೊಳ್ಳೋರಿದ್ರೆ ಅಥವಾ ಮಾರಾಟ ಮಾಡೋ ರೈತರಿಗೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ನೀವೇನಾದರೂ ಇವತ್ತೇ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾದಲ್ಲಿ ಮತ್ತೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ. ಮುಂದೆ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.